ಪೋರ್ಚುಗಲ್‌ನ ಮಡೇರಿಯಾ ಎಂಬ ದ್ವೀಪದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿಯಿಲ್ಲದೆ ಒದ್ದಾಡ್ತಾ ಇದ್ದ ಹುಡುಗ ಇಂದು ಒಂದಲ್ಲ ಎರಡಲ್ಲ ಬರೋಬ್ಬರಿ 83,000 ಕೋಟಿಯ ಒಡೆಯ. ತಾಯಿ ಅವರಿವರ ಮನೆಯಲ್ಲಿ ಪಾತ್ರೆ ತಿಕ್ಕಿದ್ರೆ ತಂದೆ ಒಬ್ಬ ಕುಡುಕ ಹಾಗೆ ಸಾಧಾರಣ ಗಾರ್ಡನಿಯರ್ ಆಗಿದ್ದ. ಆ ಹುಡುಗನಿಗೆ ಕಾಲಲ್ಲಿ ಹಾಕೊಳ್ಳೋಕೆ ಒಂದು ಜೊತೆ ಶೂಸ್ ಇರಲಿಲ್ಲ, ಆಟ ಆಡೋಕೆ ಒಂದು ಫುಟ್‌ಬಾಲ್ ಕೂಡ ಇರಲಿಲ್ಲ. ಅಲ್ಲದೆ 15ನೇ ವಯಸ್ಸಿನಲ್ಲಿ ಹೃದಯ ಸಮಸ್ಯೆ. ಮತ್ತೆ ಊಟಕ್ಕೆ ಹೋಟೆಲ್‌ಗಳಲ್ಲಿ ರಾತ್ರಿ ಉಳಿದಿದ್ದ ಬರ್ಗರ್‌ಗಳನ್ನ ಬೇಡಿ ತಿಂತಾ ಇದ್ದ. ಇಂಥ ಕಡುಬಡತನದಲ್ಲಿ ಹುಟ್ಟಿದ ಹುಡುಗ ತುಂಬಾನೇ ಕಷ್ಟಪಟ್ಟು ಇಂದು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಫುಟ್ಬಾಲರ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಫುಟ್ಬಾಲ್ ಲೋಕದಲ್ಲಿ ಈತ ಮಾಡಿರೋ ಸಾಧನೆ ಅಷ್ಟಿಷ್ಟಲ್ಲ. ಹೌದು ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಾ ಇರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ಒನ್ ಆಫ್ ದ ಮೋಸ್ಟ್ ಫ್ಯಾನ್ಸ್ ಫಾಲೋಯಿಂಗ್ ಹೊಂದಿರುವ, ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ವ್ಯಕ್ತಿಯಾಗಿರುವ ಮತ್ತು ಒನ್ ಆಫ್ ದ ಮೋಸ್ಟ್ ರಿಚೆಸ್ಟ್ ಫುಟ್ಬಾಲ್ ಪ್ಲೇಯರ್ ಆಗಿರುವ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಬಗ್ಗೆ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಫುಟ್ಬಾಲ್ನ ದಂತಕಥೆಯಾದ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ರಿಯಲ್ ಸ್ಟೋರಿನ ತಿಳ್ಕೊಳ್ಳೋಣ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಫೆಬ್ರವರಿ 5, 1985ರಂದು ಪೋರ್ಚುಗಲ್ನ ಮಡೇರಿಯಾ ದ್ವೀಪದ ಪುಂಚಾನ್ನ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ. ತಾಯಿ ಮರಿಯಾ ಡೊಲೋರಿಯಸ್ ಅವರಿವರ ಮನೆಯಲ್ಲಿ ಪಾತ್ರೆ ಮತ್ತೆ ಅಡುಗೆ ಕೆಲಸ ಮಾಡ್ತಾ ಇದ್ರು. ಇನ್ನು ತಂದೆ ಜೋಶ್ ಡಿನೀಸ್ ಅವರು ಕೆಲಸದಲ್ಲಿ ಗಾರ್ಡನಿಯರ್ ಹಾಗೆ ಸ್ಥಳೀಯ ಫುಟ್ಬಾಲ್ ಕ್ಲಬ್ನಲ್ಲಿ ಕಿಟ್ ಮ್ಯಾನ್ ಆಗಿದ್ದರು. ರೊನಾಲ್ಡೋ ಅವರ ಕುಟುಂಬ ಆರ್ಥಿಕವಾಗಿ ತುಂಬಾನೇ ಬಡತನವಾಗಿತ್ತು. ರೊನಾಲ್ಡೋ ಅವರಿಗೆ ಒಬ್ಬ ಅಣ್ಣ ಮತ್ತೆ ಇಬ್ರು ಅಕ್ಕಂದಿರು ಕೂಡ ಇದ್ದರು. ಇವರೆಲ್ಲರೂ ಒಂದು ಚಿಕ್ಕ ಕೋಣೆಯಲ್ಲಿ ವಾಸ ಮಾಡ್ತಾ ಇದ್ರು. ಇಂತಹ ಬಡತನ ಕುಟುಂಬದಲ್ಲಿ ಹುಟ್ಟಿದ ರೊನಾಲ್ಡೋಗೆ ಕನಸು ಅಂತ ಇದ್ದದ್ದು ಫುಟ್ಬಾಲ್ ಮಾತ್ರ. ಇನ್ನು ಬಾಲ್ಯದಲ್ಲಿ ಆಟವಾಡೋಕೆ ರೊನಾಲ್ಡೋ ಅವರ ಬಳಿ ಆಟಿಕೆಗಳೇ ಇರಲಿಲ್ಲ. ರೊನಾಲ್ಡೋ ಅವರ ತಂದೆ ಜೋಶ್ ಅವರಿಗೆ ರೊನಾಲ್ಡೋ ಅಂದರೆ ಸ್ವಲ್ಪ ಜಾಸ್ತಿ ಪ್ರೀತಿನೇ. ಅದಕ್ಕೆ ಪುಟ್ಟ ರೊನಾಲ್ಡೋಗೆ ಆಟ ಆಡೋಕೆ ಒಂದು ಫುಟ್ಬಾಲ್ನ ತಂದು ಕೊಡ್ತಾರೆ. ಹೀಗೆ ಫುಟ್ಬಾಲ್ ಆಟವನ್ನು ಪರಿಚಯಿಸಿದ ರೊನಾಲ್ಡೋ ತಂದೆಗೆ ಅವನ ಮಗ ಮುಂದೆ ಫುಟ್ಬಾಲ್ನ ದಂತಕಥೆ ಆಗ್ತಾನೆ ಅಂತ ಬಹುಶಃ ಅವರಿಗೆ ಗೊತ್ತಿರಲಿಲ್ವೇನೋ. ಯಾಕಂದರೆ ಆವತ್ತು ಫುಟ್ಬಾಲ್ನ ಆಡಿದ ರೊನಾಲ್ಡೋಗೆ ಅದರ ಹುಚ್ಚು ಯಾವ ಥರ ಇತ್ತು ಅಂದರೆ ಆವತ್ತೇ ಅವನು ಡಿಸೈಡ್ ಮಾಡ್ತಾನೆ, ನಾನೊಬ್ಬ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ. ಹೀಗೆ ಫುಟ್ಬಾಲ್ನ ಪ್ರಾಕ್ಟೀಸ್ ಮಾಡ್ತಾ ರೊನಾಲ್ಡೋ ಅವರು 8ನೇ ವಯಸ್ಸಿನಲ್ಲಿ ಎಂಡೋರಿನಿಯಾ ಎಂಬ ಸ್ಥಳೀಯ ಕ್ಲಬ್ನಲ್ಲಿ ಆಡಲು ಪ್ರಾರಂಭಿಸ್ತಾರೆ. ಆದರೆ ಆಟವಾಡೋಕೆ ರೊನಾಲ್ಡೋ ಅವರ ಬಳಿ ಶೂಸೇ ಇರ್ತಾ ಇರಲಿಲ್ಲ. ಅವರಿವರ ಬಳಿ ಹಳೆಯ ಶೂಸ್ಗಳನ್ನು ಇಸ್ಕೊಂಡು ಆಡ್ತಾ ಇರ್ತಾರೆ. ಅವರು ಓಡುವ ವೇಗ, ಸ್ಕಿಲ್ಸ್ ಮತ್ತು ಅವರ ಆತ್ಮವಿಶ್ವಾಸ ಎಲ್ಲರನ್ನೂ ಆಶ್ಚರ್ಯಕ್ಕೊಳಪಡಿಸಿತು. ಇವರ ಆಟ ನೋಡಿ ಪೋರ್ಚುಗಲ್ನ ದೊಡ್ಡ ನ್ಯಾಷನಲ್ ಕ್ಲಬ್ನಲ್ಲಿ ಆಟವಾಡೋಕೆ ಅವಕಾಶ ಸಿಗುತ್ತೆ. ಈ ಕ್ಲಬ್ನಲ್ಲಿ 2 ವರ್ಷಗಳ ಕಾಲ ಆಡಿದ ರೊನಾಲ್ಡೋ ಅವರ ಪ್ರತಿಭೆ ಇನ್ನಷ್ಟು ಬೆಳೆಯುತ್ತೆ. ಇದಾದ ನಂತರ 12ನೇ ವಯಸ್ಸಿನಲ್ಲಿ ಮನೆಯನ್ನೇ ಬಿಟ್ಟು ಲಿಸ್ಬನ್ಗೆ ತೆರಳಿ ಸ್ಪೋರ್ಟಿಂಗ್ ಸಿಪಿ ಎಂಬ ಅಕಾಡೆಮಿಗೆ ಸೇರ್ಕೋತಾರೆ. ಇದರಿಂದ ರೊನಾಲ್ಡೋ ಅವರು ತಮ್ಮ ಕುಟುಂಬದಿಂದ ದೂರವಾಗ್ತಾರೆ. ಅಲ್ಲದೆ ಅಲ್ಲಿಯ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಅನೇಕ ಬಾರಿ ಕುಟುಂಬದ ನೆನಪಾಗಿ ಅಳ್ತಾ ಇರ್ತಾರೆ. ಆದರೂ ಕೂಡ ಈ ಕಷ್ಟಗಳನ್ನು ಸಹಿಸಿಕೊಂಡು ತಮ್ಮ ಗಮನವನ್ನು ಕೇವಲ ಫುಟ್ಬಾಲ್ ಮೇಲೆ ಇಟ್ಟರು. ರೊನಾಲ್ಡೋ ಅವರ ಡೆಡಿಕೇಶನ್, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಯಾವ ಥರ ಇತ್ತು ಅಂದರೆ ಅವರ ಸಹ ಆಟಗಾರರು ಮತ್ತು ಕೋಚಸ್ಗಳು ಹೇಳ್ತಾ ಇದ್ರು, ಈ ಹುಡುಗ ಮುಂದೆ ಜಗತ್ತನ್ನೇ ಗೆಲ್ತಾನೆ ಅಂತ. ಆದರೆ ಕೆಲವು ಜನ ರೊನಾಲ್ಡೋನ ನೋಡಿ ಈತ ಒಬ್ಬ ಗಾರ್ಡನಿಯರ್ ಮಗ, ಬಡವ ಅಂತ ಗೇಲಿ ಮಾಡಿ ನಗ್ತಾ ಇರ್ತಾರೆ. ಆದರೆ ಇದಕ್ಕೆಲ್ಲ ರೊನಾಲ್ಡೋ ಅವರು ತಲೆ ಕೆಡಿಸ್ಕೊಳ್ಳದೆ ಕೇವಲ ಆಟದ ಮೇಲೆ ತಮ್ಮ ಫೋಕಸನ್ನು ಮಾಡ್ತಾರೆ. ಆದರೆ ರೊನಾಲ್ಡೋ ಅವರಿಗೆ ಕಷ್ಟ ಬಿಟ್ಟಿರಲಿಲ್ಲ. ಯಾಕಂದರೆ 15ನೇ ವಯಸ್ಸಿನಲ್ಲಿ ರೊನಾಲ್ಡೋ ಅವರಿಗೆ ಹೃದಯ ಸಮಸ್ಯೆ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ, ನೀನು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಫುಟ್ಬಾಲ್ ಆಡಬಾರದು ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಅದಕ್ಕೆ 15 ವರ್ಷದ ರೊನಾಲ್ಡೋ ಹೇಳ್ತಾನೆ, ನನ್ನ ಜೀವವಿರುವುದೇ ಫುಟ್ಬಾಲ್ನಲ್ಲಿ, ಒಂದು ವೇಳೆ ನಾನು ಫುಟ್ಬಾಲ್ನ ಆಡಿಲ್ಲ ಅಂದ್ರೂ ಕೂಡ ಸತ್ತೋಗ್ತೀನಿ ಅಂತ. ಇದನ್ನು ಕೇಳಿದ ಡಾಕ್ಟರು ಒಂದು ಕ್ಷಣ ಗಾಬರಿಯಾಗಿ ಬಿಡ್ತಾರೆ. ಅದಕ್ಕೆ ಡಾಕ್ಟರ್ ರೊನಾಲ್ಡೋಗೆ ಒಂದು ಆಪ್ಷನ್ನ ಹೇಳ್ತಾರೆ, ಸರ್ಜರಿ ಮಾಡಿದರೆ ನೀನು ಫುಟ್ಬಾಲ್ ಆಡಬಹುದು, ಆದರೂ ಕೂಡ ಇದು ರಿಸ್ಕಿನೇ ಅಂತ. ಆದರೆ ರೊನಾಲ್ಡೋಗೆ ಇದ್ದದ್ದು ಒಂದೇ ಒಂದು ಕನಸು, ಅದು ಫುಟ್ಬಾಲ್ನ ದೊಡ್ಡ ಪ್ಲೇಯರ್ ಆಗಬೇಕು ಅಂತ. ರಿಸ್ಕಿ ಇದ್ರೂ ಕೂಡ ಹೃದಯ ಚಿಕಿತ್ಸೆಯನ್ನು ಮಾಡಿಕೊಂಡು ಬೇಗನೆ ಗುಣಮುಖರಾಗಿ ಮತ್ತೆ ಹಠದಿಂದ ಮೈದಾನಕ್ಕೆ ಇಳಿತಾರೆ. ಇದಾದ ನಂತರ 2002ರಲ್ಲಿ ಕೇವಲ 17ನೇ ವಯಸ್ಸಿನಲ್ಲಿ ಅವರು ಸ್ಪೋರ್ಟಿಂಗ್ ಸಿಪಿ ಹಿರಿಯ ತಂಡದ ಪರ ಮೊದಲ ಪಂದ್ಯನ ಆಡ್ತಾರೆ. ಫುಟ್ಬಾಲ್ ಗ್ರೌಂಡಲ್ಲಿ ಅವರ ವೇಗ ಮತ್ತು ಡ್ರಿಪ್ಪಿಂಗು ಹಾಗೆ ಅವರ ಸ್ಕಿಲ್ಗಳನ್ನು ನೋಡಿ ಎಲ್ಲರೂ ಅಚ್ಚರಿ ಪಡ್ತಾರೆ. ಯಾಕಂದರೆ ರೊನಾಲ್ಡೋ ಅವರು ಮೈದಾನದಲ್ಲಿ ಚಿರತೆಯಂತೆ ಬಾಲ್ನ ಜೊತೆ ಓಡಿ ಗೋಲ್ನ ಮಾಡ್ತಾ ಇದ್ರು. ಇದರಿಂದ ರೊನಾಲ್ಡೋನ ಹೆಸರು ಪೋರ್ಚುಗಲ್ನಲ್ಲಷ್ಟೇ ಅಲ್ಲ, ಇಡೀ ಇಂಗ್ಲೆಂಡ್ನಲ್ಲೇ ಹರಡೋಕೆ ಪ್ರಾರಂಭವಾಯಿತು. ನಂತರ 2003ರಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ವಿರುದ್ಧ ಫ್ರೆಂಡ್ಲಿ ಮ್ಯಾಚಲ್ಲಿ ರೊನಾಲ್ಡೋ ಅವರು ಅದ್ಭುತ ಆಟನ ಆಡ್ತಾರೆ. ಈ ಪಂದ್ಯವನ್ನು ನೋಡಿದ ಯುನೈಟೆಡ್ನ ಮ್ಯಾನೇಜರ್ ಆದ ಸರ್ ಅಲೆಕ್ಸಾ ಫರ್ಗಸನ್ ತಕ್ಷಣವೇ ಸೈನ್ ಮಾಡಿ ಅವರನ್ನು ಕ್ಲಬ್ಗೆ ಸೇರಿಸ್ಕೋತಾರೆ. ಕೇವಲ 18ನೇ ವಯಸ್ಸಿನಲ್ಲಿ ರೊನಾಲ್ಡೋ ಇಂಗ್ಲೆಂಡ್ಗೆ ಬಂದು ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಸೇರ್ಪಡೆ ಆಗ್ತಾರೆ. ಅಲ್ಲಿನೂ ಕೂಡ ತೆಳ್ಳನೆಯ ದೇಹದ ಯಂಗ್ ಹುಡುಗ ತನ್ನ ಪರಿಶ್ರಮದಿಂದ ವಿಶ್ವದ ಅಗ್ರಮಟ್ಟದ ಆಟಗಾರನಾಗ್ತಾನೆ. ಹೀಗೆ ಸಾಧನೆಗಳನ್ನು ಮಾಡ್ತಾ ಇರಬೇಕಾದ್ರೆ ಒಂದು ನಂಬಲಾಗದ ಘಟನೆ ರೊನಾಲ್ಡೋ ಲೈಫಲ್ಲಿ ನಡೆದು ಬಿಡುತ್ತೆ. ರೊನಾಲ್ಡೋ ತಂದೆ ಬಡತನ ಮತ್ತೆ ಜೀವನದಲ್ಲಿರುವ ಪ್ರಾಬ್ಲಮ್ ಇಂದ ತುಂಬಾನೇ ಕುಡಿತಾ ಇರ್ತಾರೆ. ಇದೆಲ್ಲ ರೊನಾಲ್ಡೋಗೆ ಇಷ್ಟವಿರಲ್ಲ.
ಹೀಗಿರ್ಬೇಕಾದ್ರೆ 2005ರಲ್ಲಿ ರೊನಾಲ್ಡೋ ತಂದೆ ಜೋಶ್ ಅವರು ತೀರ್ಕೊಂಡು ಬಿಡ್ತಾರೆ. ಜೋಶ್ ಅವರಿಗೆ ರೊನಾಲ್ಡೋ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಆಗಿನ ಕಾಲದ USA ನ 40ನೇ ಪ್ರೆಸಿಡೆಂಟ್ ಆದ ರೊನಾಲ್ಡೋ ರೇಗನ್ ಅವರನ್ನು ತುಂಬಾನೇ ಇಷ್ಟಪಡ್ತಾ ಇರ್ತಾರೆ. ಅವರನ್ನ ತಮ್ಮ ಐಡಲ್ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಜೋಶ್ ಅವರು ತಮ್ಮ ಮಗನಿಗೆ ರೊನಾಲ್ಡೋ ಎಂದು ಹೆಸರಿಡುತ್ತಾರೆ. ಜೋಶ್ ಅವರು ತೀರ್ಕೊಂಡ ಮೇಲೆ ರೊನಾಲ್ಡೋ ತುಂಬಾನೇ ಕುಗ್ಗಿ ಹೋಗಿ ಬಿಡ್ತಾರೆ. ಆಟದ ಮೇಲೆ ಫೋಕಸ್ ಕಡಿಮೆ ಆಗುತ್ತೆ. ಅವನ ಕುಟುಂಬಕ್ಕೆ ಆರ್ಥಿಕ ಸಮಸ್ಯೆ ಎದುರಾಗುತ್ತೆ. ಊಟಕ್ಕೂ ಕೂಡ ಕಷ್ಟ ಆಗಿ ಹಲವಾರು ಬಾರಿ ಮೆಕ್ಡೊನಾಲ್ಡ್ಸ್ನಲ್ಲಿ ರಾತ್ರಿ ಉಳಿದ ಬರ್ಗರ್ಗಳನ್ನು ಬೇಡಿ ತಿಂದ ಉದಾಹರಣೆಗಳುಂಟು. ಇದೆಲ್ಲದರಿಂದ ರೊನಾಲ್ಡೋ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ತನ್ನ ಕುಟುಂಬದ ಪರಿಸ್ಥಿತಿ ಮತ್ತೆ ಅವನ ಫುಟ್ಬಾಲ್ನ ಕನಸಿಗೋಸ್ಕರ ಮತ್ತೆ ಫುಟ್ಬಾಲ್ ಮೇಲೆ ಫೋಕಸ್ ಮಾಡಿ ಆಟನ ಶುರು ಮಾಡ್ತಾರೆ. ರೊನಾಲ್ಡೋ ಅವರು ಯಾವ ಥರ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಒಂದು ದಿನ ರೊನಾಲ್ಡೋ ಅವರ ಕೋಚು ಕಿಟಕಿಯಲ್ಲಿ ಏನೋ ಶಬ್ದ ಬರ್ತಾ ಇದೆ ಅಂತ ನೋಡಿದಾಗ ಅಲ್ಲಿ ರೊನಾಲ್ಡೋ ಒಬ್ಬನೇ ಒಬ್ಬ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಎಲ್ಲರೂ ಪ್ರಾಕ್ಟೀಸ್ ಮುಗಿದ ಮೇಲೆ ಮನೆಗೆ ಹೋದರೆ ರೊನಾಲ್ಡೋ ಮಾತ್ರ ಇನ್ನೂ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಹೀಗೆ ಅವರ ಹಾರ್ಡ್ ವರ್ಕು ಡಿಸಿಪ್ಲಿನಿಂದ 3 ಪ್ರೀಮಿಯರ್ ಲೀಗ್ ಟ್ರೋಫಿಗಳು, 1 FA ಕಪ್ಪು, 2 ಲೀಗ್ ಕಪ್ಗಳು ಮತ್ತು 2008ರಲ್ಲಿ ಚಾಂಪಿಯನ್ ಲೀಗನ್ನು ಗೆಲ್ತಾರೆ. ಹಾಗೆ ಅದೇ ವರ್ಷ ಅವರು ತಮ್ಮ ಮೊದಲ ಬ್ಯಾಲನ್ ಡೋರ್ನ ಪ್ರಶಸ್ತಿ ಕೂಡ ಪಡೀತಾರೆ. ಇದು ಪ್ರಪಂಚದ ಅತ್ಯುತ್ತಮ ಆಟಗಾರರಿಗೆ ನೀಡುವ ಗೌರವವಾಗಿದೆ. ಇಲ್ಲಿವರೆಗೂ ಇದನ್ನ 5 ಬಾರಿ ರೊನಾಲ್ಡೋ ಅವರು ಗೆದ್ದಿದ್ದಾರೆ. 2009ರಲ್ಲಿ ರೊನಾಲ್ಡೋ 94 ಮಿಲಿಯನ್ ಯುರೋಗಳಿಗೆ ರಿಯಲ್ ಮ್ಯಾಡ್ರಿಡ್ಗೆ ಸೇರ್ಪಡೆ ಆಗ್ತಾರೆ. ಇದು ಆ ಸಮಯದಲ್ಲಿನ ವಿಶ್ವ ದಾಖಲೆಯ ದರ ಆಗಿರುತ್ತೆ. ಮ್ಯಾಡ್ರಿಡ್ನಲ್ಲಿ 9 ಸೀಸನ್ಗಳಲ್ಲಿ ಅವರು 438 ಪಂದ್ಯಗಳಲ್ಲಿ 450 ಗೋಲುಗಳನ್ನು ಹೊಡಿತಾರೆ. ಅವರ ಕ್ಲಬ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಹೊಡೆದ ಆಟಗಾರರಾಗಿ ನಿಲ್ತಾರೆ. ಅವರು 4 ಚಾಂಪಿಯನ್ ಲೀಗ್, 2 ಲಾ ಲೀಗ್ ಹಾಗೂ ಅಸಂಖ್ಯಾತ ಟ್ರೋಫಿಗಳನ್ನು ಗೆಲ್ತಾರೆ. ರೊನಾಲ್ಡೋ ಕೇವಲ ಕ್ಲಬ್ ಮಟ್ಟದಲ್ಲಷ್ಟೇ ಅಲ್ಲ, ತಮ್ಮ ದೇಶಕ್ಕಾಗಿ ಕೂಡ ಸಾಧನೆಗಳನ್ನು ಮಾಡ್ತಾರೆ. 2016ರಲ್ಲಿ ಅವರು ಪೋರ್ಚುಗಲ್ಗೆ ಮೊದಲ ಬಾರಿಗೆ ಯುರೋಪಿಯನ್ ಚಾಂಪಿಯನ್ಶಿಪ್ ಟ್ರೋಫಿನ ತಂದು ಕೊಡ್ತಾರೆ. 2019ರಲ್ಲಿ ಅವರು ನೇಷನ್ಸ್ ಲೀಗ್ ಟ್ರೋಫಿನ ಕೂಡ ಗೆಲ್ತಾರೆ. ಅವರು ಪೋರ್ಚುಗಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಬಾರಿಸಿದ ಆಟಗಾರರಾಗ್ತಾರೆ. ಅವರ ನೇತೃತ್ವದಲ್ಲಿ ಪೋರ್ಚುಗಲ್ ವಿಶ್ವದ ಅಗ್ರ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತದೆ. ಇಲ್ಲಿಯವರೆಗೆ ರೊನಾಲ್ಡೋ ಅವರ ಕೆರಿಯರಲ್ಲಿ ಟೋಟಲ್ ಆಗಿ 1250ಕ್ಕಿಂತ ಹೆಚ್ಚು ಫುಟ್ಬಾಲ್ ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ 940ಕ್ಕಿಂತ ಹೆಚ್ಚು ಗೋಲುಗಳನ್ನು ಬಾರಿಸಿದ್ದಾರೆ. ಮತ್ತು ರೊನಾಲ್ಡೋ ಅವರು ಫುಟ್ಬಾಲ್ ಇತಿಹಾಸದಲ್ಲೇ ಅತ್ಯಧಿಕ ಗೋಲುಗಳನ್ನು ಬಾರಿಸಿದ ಆಟಗಾರರಲ್ಲಿ ಒಬ್ಬರು. ಅವರು ಕ್ಲಬ್ ಹಾಗೂ ದೇಶಕ್ಕಾಗಿ ಟೋಟಲ್ ಆಗಿ 40ಕ್ಕಿಂತ ಹೆಚ್ಚು ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಇವುಗಳಲ್ಲಿ ಇಂಟರ್ನ್ಯಾಷನಲ್ ಆಟಗಳಾದ UEFA ಯುರೋಪಿಯನ್ ಚಾಂಪಿಯನ್ಶಿಪ್ ಹಾಗೂ UEFA ನೇಷನ್ ಲೀಗ್ ಕೂಡ ಗೆದ್ದಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ರೊನಾಲ್ಡೋ ಅವರ ಸಾಧನೆ ಅಷ್ಟಿಷ್ಟಲ್ಲ. ಫುಟ್ಬಾಲ್ ಮೈದಾನದಲ್ಲಿ ರೊನಾಲ್ಡೋ ಆಟವನ್ನು ನೋಡೋಕ್ಕೆ ಜನರು ಕಾತುರದಿಂದ ಕಾಯ್ತಾ ಇರ್ತಾರೆ. ಅಲ್ಲದೆ ರೊನಾಲ್ಡೋ ಅವರ ಕಾಲಲ್ಲಿ ಯಾವಾಗ ಬಾಲ್ ಸಿಗುತ್ತೋ ಅಂತ ವೇಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ರೊನಾಲ್ಡೋ ಅವರು ಯಾವ ಥರ ಗೋಲ್ ಮಾಡ್ತಾರೆ ಅಂತ ಯಾರಿಗೂ ಕೂಡ ಗೊತ್ತೇ ಆಗಲ್ಲ. ಅವರ ಕಾಲಲ್ಲೇನಾದರೂ ಬಾಲ್ ಸಿಕ್ಕರೆ ಎದುರಾಳಿ ತಂಡದವರಿಗೆ ಭಯ ಶುರು ಆಗ್ತಾ ಇತ್ತು. ಅಷ್ಟು ಭಯಂಕರವಾಗಿ ಆಟ ಆಡ್ತಾ ಇರ್ತಾರೆ. ರೊನಾಲ್ಡೋ ಅವರು ಮೊದಲು ಹೇಗೆ ಕಷ್ಟಪಡ್ತಾ ಇದ್ರು, ಇವಾಗಲೂ ಅಷ್ಟೇ ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತಾರೆ. ವಯಸ್ಸು 40 ಆದರೂ ಕೂಡ ರೊನಾಲ್ಡೋ ಇನ್ನೂ 20ರ ಹುಡುಗರಂತೆ ಎನರ್ಜೆಟಿಕ್ ಆಗಿದ್ದಾರೆ. ಇದಕ್ಕೆ ಕಾರಣ ಅವರ ಡಿಸಿಪ್ಲಿನ್. ಅವರಿಗೆ ಇರೋದು ಒಂದೇ ಒಂದು ಗುರಿ, ವರ್ಲ್ಡ್ನ ದೊಡ್ಡ ಆಟಗಾರನಾಗಬೇಕೆಂದು. ಈಗ ಅವರ ಸಾಧನೆ ಇಡೀ ಜಗತ್ತೇ ನೋಡ್ತಾ ಇದೆ. ಇನ್ನು ರೊನಾಲ್ಡೋ ಅವ್ರನ್ನ ಅರ್ನಿಂಗ್ಸ್ ಬಗ್ಗೆ ನೀವು ಕೇಳಿದರೆ ಗಾಬರಿ ಆಗೋದು ಖಂಡಿತ. ರೊನಾಲ್ಡೋ ಪ್ರಪಂಚದಲ್ಲಿ ಅತ್ಯಧಿಕ ಸಂಬಳ ಪಡೆಯುವ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. 2024ರಲ್ಲಿ ಅವರು ಒಟ್ಟು ಆದಾಯ ಸುಮಾರು 2100 ಕೋಟಿ. ಇದರಲ್ಲಿ 1660 ಕೋಟಿ ಫುಟ್ಬಾಲ್ ವೇತನ ಪ್ಲಸ್ ಬೋನಸ್ ಆಗಿರುತ್ತೆ. ಮತ್ತು 500 ಕೋಟಿ ಬ್ರ್ಯಾಂಡ್ ಪ್ರಚಾರ ಮತ್ತು ಜಾಹೀರಾತುಗಳಿಂದ ಪಡಿತಾರೆ. ಇನ್ನು ಇನ್ಸ್ಟಾಗ್ರಾಮ್ನ ಪ್ರತಿ ಸ್ಪಾನ್ಸರ್ ಪೋಸ್ಟ್ಗೆ 20ರಿಂದ 26 ಕೋಟಿನ ಚಾರ್ಜ್ ಮಾಡ್ತಾರೆ. ಇನ್ನು ರೊನಾಲ್ಡೋ ಅವರ ಕಾರ್ ಕಲೆಕ್ಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ರೊನಾಲ್ಡೋ ಬಳಿ ಜಗತ್ತಿನ ಅತ್ಯಂತ ದುಬಾರಿ ಕಾರುಗಳಿವೆ. ಬುಗಾಟಿ ಚಿರಾನ್, ವೆರಾನ್, ರೋಲ್ಸ್ ರಾಯಲ್ಸ್, ಸೆನ್ನಾ, ಫೆರಾರಿ, ಲ್ಯಾಂಬೋರ್ಗಿನಿ, ಬೆಂಟ್ಲಿ, BMW ಮುಂತಾದ ಹಲವಾರು ಎಕ್ಸ್ಪೆನ್ಸಿವ್ ಕಾರುಗಳಿವೆ. ಹಾಗೆ ರೊನಾಲ್ಡೋ ಹತ್ತಿರ ಕೋಟ್ಯಾಂತರ ಬೆಲೆ ಬಾಳುವ G200 ಹಾಗೂ G650 ಎಂಬ 2 ಪ್ರೈವೇಟ್ ಜೆಟ್ಗಳಿವೆ. ಇವುಗಳು ಸಾಮಾನ್ಯ ಜೆಟ್ಗಳಲ್ಲ, ತುಂಬಾ ಅಡ್ವಾನ್ಸ್ ಹಾಗೂ ಐಷಾರಾಮಿ ಜೆಟ್ಗಳಾಗಿವೆ. ಇನ್ನು ಇವರ ಮನೆಗಳನ್ನು ನೋಡಿದರೆ ಪೋರ್ಚುಗಲ್ನ ಮಡೇರಾನಲ್ಲಿ ಸಮುದ್ರ ನೋಟದ 80 ಕೋಟಿ ಮೌಲ್ಯದ ಪ್ಯಾಲೇಸು, ಮ್ಯಾಡ್ರಿಡ್ನಲ್ಲಿ ಲಕ್ಸುರಿ ವಿಲ್ಲಾ, ಸ್ಪೇನ್ನ ಮರಬೇನಾನಲ್ಲಿ ಸ್ವಂತ ಸಿನಿಮಾ ಹಾಲ್ ಹಾಗೂ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲು, ಪೋರ್ಚುಗಲ್ನ ಮರೀನಾನಲ್ಲಿ ನಿರ್ಮಾಣ ಹಂತದ 250 ಕೋಟಿ ಮೌಲ್ಯದ ಮೆನ್ಷನ್ನು, ನ್ಯೂಯಾರ್ಕ್ನಲ್ಲಿ 150 ಕೋಟಿಯ ಪ್ರಾಪರ್ಟಿಯನ್ನು ಕೂಡ ಹೊಂದಿದ್ದಾರೆ. ಇನ್ನು ರೊನಾಲ್ಡೋ ಅವರ ಬಿಸ್ನೆಸ್ ಮತ್ತು ಬ್ರ್ಯಾಂಡ್ ವೆಂಚರ್ಸ್ನ ನೋಡೋದಾದರೆ ರೊನಾಲ್ಡೋ ಕೇವಲ ಒಬ್ಬ ಆಟಗಾರನಷ್ಟೇ ಅಲ್ಲ, ಯಶಸ್ವಿ ಉದ್ಯಮಿ ಕೂಡ. ರೊನಾಲ್ಡೋ ಅವರು ನಿಕ್ಕಿ ಕಂಪನಿ ಜೊತೆ ಸುಮಾರು 1 ಬಿಲಿಯನ್ ಅಂದರೆ 8300 ಕೋಟಿಯ ಲೈಫ್ ಟೈಮ್ ಡೀಲ್ನ ಮಾಡಿದ್ದಾರೆ. CR7 ಬ್ರ್ಯಾಂಡ್ ಎಂಬ ಬಟ್ಟೆ, ಶೂಸ್, ಪರ್ಫ್ಯೂಮ್, ಒಳ ಉಡುಪು, ಗಾಜುಗಳು, ಗ್ರೂಮಿಂಗ್ ಪ್ರಾಡಕ್ಟ್ಸ್ಗಳಿವೆ. ಪೆಸ್ಟೇನ CR7 ಹೋಟೆಲ್ಸ್,
ಲಿಸ್ಬೆನ್, ಮಡೆರಾ, ಮ್ಯಾಡ್ರಿಡ್, ಮರಾಕೆಶ್ ಮುಂತಾದ ಕಡೆಗಳಲ್ಲಿ ಇವರ ಹೋಟೆಲ್ಗಳಿವೆ. ಪೋರ್ಚುಗಲ್ ಸ್ಪೇಸ್ನಲ್ಲಿ CR7 ಫಿಟ್ನೆಸ್ ಎಂಬ ಜಿಂಬುಗಳಿವೆ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ಗಳಿವೆ. ಇದಷ್ಟೇ ಅಲ್ಲ, ಜೇಲಾ, ಟೋಟೋ ಮುಂತಾದ ಹೈ ಎಂಡ್ ರೆಸ್ಟೋರೆಂಟ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಹಾಗೆ ಕೋಟ್ಯಾಂತರ ರೂಪಾಯಿಗಳನ್ನು ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಹೀಗೆ ರೊನಾಲ್ಡೋ ಕೇವಲ ಫುಟ್ಬಾಲ್ ಮೈದಾನದಲ್ಲಷ್ಟೇ ಅಲ್ಲ, ವ್ಯವಹಾರ, ಜಾಹೀರಾತು, ಹೋಟೆಲ್, ಫಿಟ್ನೆಸ್ ಮತ್ತು ಲಕ್ಸರಿ ಬ್ರ್ಯಾಂಡ್ಗಳ ಮೂಲಕ ಅಸಾಧಾರಣ ಸಂಪತ್ತನ್ನು ಗಳಿಸಿದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಒಟ್ಟು ನೆಟ್ವರ್ತ್ 2025ರಲ್ಲಿ ಅಂದಾಜಿನ ಪ್ರಕಾರ $800 ಮಿಲಿಯನ್ ನಿಂದ $1 ಬಿಲಿಯನ್, ಅಂದರೆ ಸರಿಸುಮಾರು 66,000ದಿಂದ 83,000 ಕೋಟಿಗಳಷ್ಟಾಗಿದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ರೊನಾಲ್ಡೋ ಈಗಾಗಲೇ ಬಿಲಿಯನಿಯರ್ ಅಥ್ಲೀಟ್ಗಳಲ್ಲಿ ಒಬ್ಬರು. ಇನ್ನು ರೊನಾಲ್ಡೋ ಅವರ ಫ್ಯಾನ್ ಫಾಲೋವಿಂಗ್ ನೋಡೋದಾದರೆ ಫುಟ್ಬಾಲ್ ನೋಡದೇ ಇರೋರು ಕೂಡ ರೊನಾಲ್ಡೋಗೆ ಫ್ಯಾನ್ ಆಗಿದ್ದಾರೆ. ರೊನಾಲ್ಡೋ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಹೊಂದಿದ್ದಾರೆ. ಅಂದರೆ ಸರಿಸುಮಾರು 665 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಹೊಂದಿದ್ದಾರೆ. ಫೇಸ್ಬುಕ್ನಲ್ಲಿ 171 ಮಿಲಿಯನ್, ಆದರೆ ಯೂಟ್ಯೂಬಲ್ಲಿ 65.9 ಮಿಲಿಯನ್ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ. ಇನ್ನು ರೊನಾಲ್ಡೋ ಅವರ ಫ್ಯಾಮಿಲಿ ನೋಡೋದಾದರೆ ರೊನಾಲ್ಡೋ ಅವರು ಅಫಿಸಿಯಲ್ ಆಗಿ ಮದುವೆಯಾಗಿಲ್ಲ, ಆದರೆ ಅವರ ದೀರ್ಘಕಾಲದ ಲವರ್ ಆದ ಜಿಯಾರ್ಜಿನಾ ಜೊತೆ ಇದ್ದಾರೆ. ಜಿಯಾರ್ಜಿನಾ ಸ್ಪೇನ್ ಮೂಲದ ಮಾಡೆಲ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದಾರೆ. ಇನ್ನು ರೊನಾಲ್ಡೋ ಅವರಿಗೆ ಟೋಟಲ್ ಆಗಿ 5 ಜನ ಮಕ್ಕಳಿದ್ದಾರೆ. ಇನ್ನು ರೊನಾಲ್ಡೋ ಅವರನ್ನು ಫುಟ್ಬಾಲ್ನ ಬಿಟ್ಟು ಹೊರಗಡೆ ನೋಡೋದಾದರೆ ಒಬ್ಬ ಒಳ್ಳೆಯ ಹೃದಯವಂತ ವ್ಯಕ್ತಿನೇ. ಯಾಕಂದರೆ ಅವರು ಕೋಟ್ಯಾಂತರ ಹಣವನ್ನು ಆಸ್ಪತ್ರೆಗೆ, ಮಕ್ಕಳಿಗೆ ಹಾಗೂ ಚಾರಿಟಿಗೆ ದಾನ ಮಾಡಿದ್ದಾರೆ. ಇನ್ನು ರೊನಾಲ್ಡೋ ಅವರು ಯಾವುದೇ ಟ್ಯಾಟೋಗಳನ್ನು ಹಾಕಿಸಿಕೊಂಡಿಲ್ಲ, ಕಾರಣ ಅವರು ರಕ್ತದಾನ ಮಾಡುತ್ತಾರೆ. ಹಾಗೆ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೆ ಆರೋಗ್ಯ ನೆರವು ನೀಡುತ್ತಾರೆ. ಕುಟುಂಬವನ್ನು ತುಂಬಾ ಪ್ರೀತಿ ಮಾಡುತ್ತಾರೆ. ತಮ್ಮ ಮಕ್ಕಳಿಗೆ ಒಳ್ಳೆ ತಂದೆಯಾಗಿದ್ದಾರೆ. ಅವರ ಜೀವನದಲ್ಲಿ ಯಶಸ್ಸು ಕೇವಲ ಟ್ರೋಫಿಗಳಲ್ಲಷ್ಟೇ ಅಲ್ಲ, ಅದು ಮೌಲ್ಯಗಳು ಮತ್ತು ಪ್ರೀತಿಯಲ್ಲೂ ಕೂಡ ಇದೆ. ಇನ್ನು ಅಂತಿಮವಾಗಿ ಹೇಳೋದಾದರೆ ಮಡೇರಿಯಾ ದ್ವೀಪದ ಬಡ ಹುಡುಗನಿಂದ ಜಗತ್ತಿನ ಐಕಾನ್ ಆಗುವವರೆಗಿನ ಈ ಅದ್ಭುತ ಪ್ರಯಾಣ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಪರಿಶ್ರಮ, ಶಿಸ್ತು, ಆತ್ಮವಿಶ್ವಾಸ ಇದ್ದರೆ ಯಾವುದೂ ಅಸಾಧ್ಯವಲ್ಲ. ಅದೇ ಕಾರಣಕ್ಕೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರನ್ನು ಇತಿಹಾಸದ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರನ್ನಾಗಿ ಸದಾಕಾಲ ನೆನಪಿಸಿಕೊಳ್ಳಲಾಗುತ್ತದೆ. ಸೊ ಇದಿಷ್ಟು ರೊನಾಲ್ಡೋ ಅವರ ಲೈಫ್ ಸ್ಟೋರಿ ಆಗಿತ್ತು. ಫ್ರೆಂಡ್ಸ್, ನಾವು ಕೂಡ ನಮ್ಮ ಜೀವನದಲ್ಲಿ ಪ್ಯಾಷನ್ ಅಥವಾ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದೆಲ್ಲ ನಮ್ಮಿಂದ ಸಾಧ್ಯನಾ? ಆಗಲ್ಲ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟಿರ್ತೀವಿ. ಆದರೆ ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡಿದರೆ ಎಂಥದ್ದೇ ಸಾಧನೆ ಆದರೂ ಮಾಡಬಹುದು ಅನ್ನೋದಕ್ಕೆ ಈ ಸ್ಟೋರಿನೇ ಒಂದು ಜೀವಂತ ಉದಾಹರಣೆ. ನಿಮಗೆ ರೊನಾಲ್ಡೋ ಅವರ ಸ್ಟೋರಿ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ಸಾಧಕನ ವಿಡಿಯೋನಲ್ಲಿ.